ರಾಜ್ಯದ ಜನತೆಗೆ ಮತ್ತೊಂದು ಬೆಲೆ ಏರಿಕೆ ಶಾಕ್ ಎದುರಾಗುವ ಸಾಧ್ಯತೆಗಳಿದ್ದಾವೆ. ವಿದ್ಯುತ್ ಮೆಟ್ರೋ ದರ ಆಯಿತು, ಸಾರಿಗೆ ದರ ಆಯಿತು, ಇದೀಗ ಹಾಲಿನ ದರವೂ ಕೂಡ ಹೆಚ್ಚಳ ಆಗುವಂತ ಸಾಧ್ಯತೆಗಳಿದ್ದಾವೆ. ಲೀಟರ್ಗೆ 5 ರೂಪಾಯಿಗೆ ಏರಿಕೆ ಮಾಡಲಿಕ್ಕೆ ಸರ್ಕಾರದಿಂದ ಅನುಮತಿ ಕೊಡುವಂತಹ ಸಾಧ್ಯತೆಗಳಿದ್ದಾವೆ. ದರ ಏರಿಕೆಗೆ ಈಗಾಗಲೇ ಕೆಎಂಎಫ್ ಪ್ರಸ್ತಾವನೆಯನ್ನು ಸಲ್ಲಿಸಿದೆ. ದರ ಏರಿಕೆಗೆ ಒತ್ತಡ ಹೆಚ್ಚಳ ಹಿನ್ನೆಲೆಯಲ್ಲಿ ಅವರು ಸಲ್ಲಿಸಿರುವಂತಹ ಪ್ರಸ್ತಾವನೆಗೆ ಸರ್ಕಾರ ಕೂಡ ಗ್ರೀನ್ ಸಿಗ್ನಲ್ ಕೊಡಬಹುದು. ನೋಡಿ, ಈಗ ಕೆಎಂಎಫ್ ಆಡಳಿತ ಮಂಡಳಿ ಸಿಎಂ ಅನುಮತಿಗೆ ಕಾಯ್ತಾ ಇದೆ. ಕಳೆದ ವರ್ಷ ಜೂನಲ್ಲಿ ಹಾಲಿನ ದರ ಏರಿಕೆಯನ್ನು ಮಾಡಿತ್ತು ಕೆಎಂಎಫ್. ಈಗ ಮತ್ತೊಂದು ಬೆಲೆ ಏರಿಕೆ ಶಾಕ್ ರಾಜ್ಯದ ಜನರಿಗೆ ಕಾಡೋಕೆ ಶುರುವಾಗ್ತಾ ಇದೆ. ಹಾಲಿನ ದರ, ನಂದಿನಿ ಹಾಲಿನ ದರ ನೋಡಿ, ಕಳೆದ ವರ್ಷವಷ್ಟೇ ಜೂನಲ್ಲಿ ಏರಿಕೆಯನ್ನು ಮಾಡಿದರು. ಈಗ ಮತ್ತೆ ಏರಿಕೆ ಮಾಡೋದಕ್ಕೆ ಆಲ್ಮೋಸ್ಟ್ 90% ಇದೆಲ್ಲ ಪ್ರೊಸೀಜರ್ಗಳಾಗಿದೆ. ಈಗ ಮುಖ್ಯಮಂತ್ರಿಗಳ ಒಂದು ಕೊನೆಯ ಆದೇಶ ಮಾತ್ರ ಬಾಕಿ ಇರೋದು. ವಿದ್ಯುತ್ ದರ ಆಯಿತು, ಮೆಟ್ರೋ ದರ ಆಯಿತು, ಬಸ್ ದರ ಏರಿಕೆ ಆಯಿತು, ಕಾಫಿದು ದರ ಏರಿಕೆ ಆಗ್ತಾ ಇದೆ. ಈಗ ನೋಡಿದರೆ ಹಾಲಿಂದು 5 ರೂಪಾಯಿ ಏರಿಕೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಪ್ರತಿ ಲೀಟ್ರಿಗೆ 5 ರೂಪಾಯಿ. ಇದು ಆಲ್ರೆಡಿ 48 ರೂಪಾಯಿ ಆಗಿಬಿಟ್ಟಿದೆ 1 ಲೀಟ್ರಿಗೆ. ಈಗ 5 ರೂಪಾಯಿ ಜಾಸ್ತಿ ಮಾಡಿದರು ಅಂತ ಹೇಳಿದ್ರೆ, ಅಂದರೆ ಹಾಫ್ ಸೆಂಚುರಿ ಮೇಲೆ ಇದು ಪ್ರತಿ ಲೀಟ್ರಿಗೆ ಗಡಿ ದಾಟುವುದಂತೂ ನಿಶ್ಚಿತ. ಹಾಗಾಗಿನೇ ಈಗ ಸಹಜವಾಗಿ ವಿರೋಧ ಪಕ್ಷಗಳ ಆಕ್ರೋಶಕ್ಕೆ ಈ ನಡೆ ಕಾರಣ ಆಗ್ತಾ ಇದೆ. ಬಟ್ ಒಂದು ಅರ್ಥ ಆಗ್ತಾ ಇಲ್ಲ, ಗ್ರಾಹಕರಿಗೆ ಹಾಲಿನ ಬೆಲೆ ಏರಿಕೆ ಆಗುತ್ತೆ, ಅಲ್ಲಿ ರೈತರಿಗೆ ದರ ಕಡಿತ ಆಗುತ್ತೆ. ಹಾಗಾದರೆ ಲಾಭದ ಹಣ ಎಲ್ಲಿ ಹೋಗ್ತಾ ಇದೆ? ಇದು ಪ್ರಶ್ನೆ ಇರೋದೀಗ. ಕೆಎಂಎಫ್ ಶಾಕ್ ಮೇಲೆ ಶಾಕ್ ಕೊಡ್ತಾನೆ ಇದೆ. ಹಾಲಿನ ದರ ಬಹುತೇಕ ಅನ್ನಿಸ್ತಾ ಇದೆ ಜಾಸ್ತಿ ಆಗ್ಬೋದು ಅಂಥೇಳಿ. ಈಗ ರೈತರಿಗೆ 29 ರೂಪಾಯಿ 75 ಪೈಸೆ ಅವ್ರಿಗೆ ಬೀಳೋದು, ಇವರು 48 ರೂಪಾಯಿ ಮಾರ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಹೇಳ್ತಾ ಇರೋದು ನಾನು 18 ರೂಪಾಯಿ ಸಿಗ್ತಾ ಇದೆ. ಬಟ್ ಅದೆಲ್ಲೇ ಹೋಗ್ತಾ ಇದೆಯೋ ಅದನ್ನು ಲೆಕ್ಕ ಸಿಗ್ತಾ ಇಲ್ಲ. ಹಾಗಾಗಿನೇ ಈಗ ಮತ್ತೆ ರೇಟ್ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ನೋಡಿ, ಲಾಸ್ಟ್ ಟೈಮ್ ದರ ಏರಿಕೆ ಆಯಿತು, ಆಮೇಲೆ 50 ಮಿಲಿಲೀಟ್ರ್ ಅಂತ ಹೇಳಿ ಅದನ್ನು ಆ್ಯಡ್ ಮಾಡಿದರು, ಅದಕ್ಕೂ ಕೂಡ ದರವನ್ನು ಜಾಸ್ತಿ ಮಾಡಿದರು. ಈಗ ಮತ್ತೆ ಬೆಲೆ ಏರಿಕೆ ಆಗ್ತಾ ಇದೆ. ಹಾಗಾಗಿನೇ ಗ್ರಾಹಕರಿಗೆ ಮತ್ತೆ ಜೇಬು ಸುಡೋಕ್ಕೆ ಶುರುವಾಗ್ತಾ ಇದೆ. ರೈತರು ಹಾಲಿನ ಮೇಲೆ ಬಹಳ ಅವಲಂಬಿತರಾಗಿದ್ದಾರೆ. ದಿನೇ ದಿನೇ ಹಾಲಿನ ಉತ್ಪಾದನೆ ಕೂಡ ಹೆಚ್ಚಳ ಆಗ್ತಾ ಇದೆ. ಬಟ್ ಈಗ ಸರ್ಕಾರ ಕೊಡುವಂಥ ಉತ್ತರ ಇದು. ಅಂದರೆ ರೈತರಿಗೆ ಅನ್ಯಾಯ ಆಗದಂತೆ ನೋಡ್ಕೊಳ್ಬೇಕು, ರೈತರಿಗೆ ನಾವು ಆ ಹಣವನ್ನು ರೈತರ ಪಾಲಿಗೆ ಇದು ಹೋಗುತ್ತೆ ಅಂಥೇಳಿ. ಹಾಗಾಗಿ ಹಾಲಿನ ದರ ಹೆಚ್ಚಳ ಮಾಡಬೇಕು ಅಂಥೇಳಿ ಈಗ ರೈತರು ಒತ್ತಾಯವನ್ನು ಮಾಡ್ತಾ ಇದ್ದಾರಂತೆ. ಪ್ರತಿ ಲೀಟ್ರಿಗೆ 5 ರೂಪಾಯಿ ಹೆಚ್ಚಳ ಆಗಬಹುದು. ಹಾಗಾಗಿನೇ ಈಗ ಈ ಹಿಂದೆನೂ ಕೂಡ ಜಾಸ್ತಿ ಮಾಡಲಾಗಿತ್ತು. ಮತ್ತಷ್ಟು ಜನಸಾಮಾನ್ಯರಿಗೆ ಹೊರೆಯಾಗುವಂತಹ ಸಾಧ್ಯತೆಗಳು ಇದ್ದಾವೆ. 2023ರಲ್ಲಿ 3 ರೂಪಾಯಿ ಹೆಚ್ಚಳ ಮಾಡಿದರು. ಅದಾದಮೇಲೆ ಏನಾಯಿತು, ಲೀಟ್ರಿಗೆ 39 ರೂಪಾಯಿ ಆಯಿತು. 39 ಇದ್ದಿದ್ದು ಮತ್ತೊಂದು 2-3 ರೂಪಾಯಿ ಹೆಚ್ಚಳ ಮಾಡಿ 3 ರೂಪಾಯಿ ಜಾಸ್ತಿ ಮಾಡಿದರು. ಆವಾಗ 42 ರೂಪಾಯಿ ಆಯಿತು. 2024 ಜೂನಲ್ಲಿ ಮತ್ತೆ 2 ರೂಪಾಯಿ ಮಾಡಿದರು, ಆಗ 44 ಆಯಿತು. ಬಳಿಕ 50 ಮಿಲಿಲೀಟ್ರಿನ ಹೆಚ್ಚುವರಿ ಕೊಡೋಕ್ಕೆ ಶುರು ಮಾಡಿದರು. ಅಂದರೆ ಹಾಫ್ ಸೆಂಚುರಿ ಹೋಗೋ ಸಾಧ್ಯತೆಗಳು ಇದಾವೀಗ ಈ 5 ರೂಪಾಯಿ ಜಾಸ್ತಿ ಆದರೆ.